Okay, cool down, calm down, Mr. Ganesh, cool down. ಚಂದ್ರ ಕೂಲ್ ಡೌನ್. ಮಿಸ್ಟರ್ ಗಣೇಶ್, ನೀವು ಹೇಳ್ತಾ ಇರೋದು ನಿಜನಾ? ಹೌದು ಸರ್, ನಾನು ರೋಡಲ್ಲಿ ಹೋಗುವಾಗ ಬೈಕಲ್ಲಿ ಸ್ಲಿಪ್ಪಾಗಿ ಬಿದ್ದೆ. ಅದನ್ನ ನೋಡಿಕೊಂಡು ನಗಾಡಿದ್ದಾರೆ ಈ ಚಂದ್ರ. ಅದನ್ನ ನೋಡಿಕೊಂಡು ಜನ ಎಲ್ಲ ಆಡ್ಕೊಂಡು ನಗಾಡಿದ್ದಾರೆ. ನನ್ನ ಮಾನ ನಷ್ಟ ಆಗಿದೆ. ನಾನು ಇದನ್ನ ಒಪ್ಪಲ್ಲ. ನಾನ್ ನಕ್ಕಿದ್ದು ನಮ್ ದಸರಾ ಉದ್ಘಾಟನೆ ವಿಷಯ ನೆನೆಸ್ಕೊಂಡು, ಆ ಮಾಸ್ಕ್ ಮ್ಯಾನ್ ಡ್ರಾಮಾ ನೆನೆಸ್ಕೊಂಡು, ನಮ್ ಈ ಕಾನೂನು ನೆನೆಸ್ಕೊಂಡು, ಸೋಷಿಯಲ್ ಮೀಡಿಯಾಗಳನ್ನ ನೆನೆಸ್ಕೊಂಡು, ನಮ್ಮ ಗಂಡೈಕ್ಳು ಮದ್ವೆ ವಿಷಯ ನೆನೆಸ್ಕೊಂಡು. ಇಲ್ಲ ಸರ್, ಇಲ್ಲ ಇಲ್ಲ, ನಾನೇ ನೋಡಿದ್ದೀನಿ. ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ನಾನು ಬಿದ್ದರೂ ನನಗಷ್ಟು ನೋವಾಗಿಲ್ಲ. ಅವ್ರು ಆಡ್ಕೊಂಡು ನಗಾಡಿದ್ದು ನಂಗೆ ತುಂಬ ನೋವಾಗಿದೆ. ನಾನು ಮಾನ ನಷ್ಟ ಮೊಕದ್ದಮೆ ಹಾಕಿದ್ದೀನಿ. ಜಡ್ಜ್ಮೆಂಟ್ಗೆ ಕಾಯ್ತಾ ಇದ್ದೀನಿ. ಇದು ಅನ್ಯಾಯ. ನಾವು ಕೂಡ ಈ ಕೇಸ್ನ ತುಂಬ ಸ್ಟಡಿ ಮಾಡಿದ್ದೀವಿ. ಚಡ್ಡಿ ಹರ್ಕೊಂಡು, ಗಂಟ್ಲು ಹರ್ಕೊಂಡು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಕೋರ್ಟ್ ಏನು ಹೇಳುತ್ತೆ ಅಂತ ನೋಡ್ಕೊಂಡು ಬರೋಣ. ವೆಯ್ಟ್, ಈಗೆಲ್ಲ ನೀವು ಕೋರ್ಟ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಾವು ಮೀಡಿಯಾದವ್ರು ಇರೋದು ಯಾಕೆ? ನಾವೇ ಎಲ್ಲ ಜಡ್ಜ್ಮೆಂಟ್ಸ್ ಕೊಡ್ತೀವಿ. ಬನ್ನಿ, ಈಗ ಶಿಕ್ಷೆ ಏನು ಅಂತ ಪ್ರಕಟ ಮಾಡೋಣ. ಫೈನಲಿ ದ ಅಫಿಷಿಯಲ್ ಜಡ್ಜ್ಮೆಂಟ್ ಇಸ್ ರೆಡಿ. ಇನ್ನು ಮುಂದೆ ಗಣೇಶ್ ಅವರ ಬರ್ತ್ಡೇ ದಿನ ಯಾರು ಕೂಡ ಚಂದ್ರ ಅವರನ್ನ ನೋಡೋ ಹಾಗಿಲ್ಲ, ಚಂದ್ರ ಅವರನ್ನ ಮಾತಾಡಿಸೋ ಹಾಗಿಲ್ಲ. ಇದು ನಾವು ಕೊಡ್ತಾ ಇರೋ ಜಡ್ಜ್ಮೆಂಟ್. ಭಾದ್ರಪದ ಶುಕ್ಲದ ಚೌತಿಯಂದು ಚಂದಿರನ ನೋಡಿದರೆ ಅಪವಾದ ತಪ್ಪದು.